ಕ್ಯಾಟ್ ಪೊಲೀಸ್ ಕಥೆ ಒಂದು ರಮಣೀಯ ಮತ್ತು ಹಾಸ್ಯಾಧಾರಿತ ಕಥೆಯಾಗಿ ಕಟ್ಟಿಕೊಡಬಹುದಾಗಿದೆ. ಇಲ್ಲಿದೆ ನಿಮ್ಮ ಕೈಗೆ ಹಿಡಿದ ಪ್ರಾರಂಭ. ಕ್ಯಾಟ್ ಪೊಲೀಸ್ ಸಾಹಸ ಕಥೆ. ಒಮ್ಮೆ ಹಳ್ಳಿ ಬಳಿ ಒಂದು ದೊಡ್ಡ ಕಾಡು ಇತ್ತು. ಆ ಕಾಡಿನಲ್ಲಿ ಹಲವು ಪ್ರಾಣಿ ಕುಟುಂಬಗಳು ಶಾಂತಿಯಾಗಿ ಬಾಳುತ್ತಾ ಇದ್ದವು. ಆದರೆ ಒಂದು ದಿನ ಕಾಡಿನಲ್ಲಿ ಕೆಲವು ಕಳ್ಳಾಟ ಕಣಗಳು ಪ್ರವೇಶಿಸಿತು. ಅವು ಪ್ರಾಣಿಗಳ ಆಹಾರವನ್ನು ಕದಿಯಲು ಪ್ರಾರಂಭಿಸಿತು. ಈ ಕಾಡಿನ ಶಾಂತಿ ಕೆಡಿತು. ಹೀಗಾಗಿ ಕಾಡಿನ ಪ್ರಾಣಿಗಳು ಸಭೆ ಸೇರಿ ನಮ್ಮನ್ನು ಕಾಪಾಡಲು ಯಾರಾದರೂ ಪೊಲೀಸಿನಂತೆ ಕೆಲಸ ಮಾಡುವ ಪ್ರಾಣಿ ಬೇಕು ಎಂದು ತೀರ್ಮಾನಿಸಿತು. ಕೊನೆಗೆ ಬುದ್ಧಿವಂತ ಮತ್ತು ಚಪಲವಾದ ಬೆಕ್ಕನ್ನು ಪೊಲೀಸ್ ಆಗಿ ಆಯ್ಕೆ ಮಾಡಲಾಯಿತು. ಬೆಕ್ಕು ತನ್ನ ಹೊಸ ಪಾತ್ರವನ್ನು ತುಂಬಾ ಗಂಭೀರವಾಗಿ ಸ್ವೀಕರಿಸಿತು. ತನ್ನ ಹೊಂಚು ಹಾಕುವ ಕೌಶಲವನ್ನು, ವೇಗವನ್ನು ಮತ್ತು ಚಲನೆಗಳಲ್ಲಿ ನಿಶ್ಚಲತೆಯನ್ನು ಬಳಸಿಕೊಂಡು ಅದು ಕಳ್ಳಾಟ ಕಣಗಳ ಎಲ್ಲ ದ್ವೇಷ ಯತ್ನಗಳನ್ನು ವಿಫಲಗೊಳಿಸಿತು. ಹಾಸ್ಯಭರಿತ ತಿರುವು. ಒಂದು ದಿನ ಬೆಕ್ಕು ಕಳ್ಳನನ್ನು ಹಿಡಿಯಲು ಹೋಗಿ ತನ್ನ ಹಾಸ್ಯದ ಪ್ರೇಮದ ದೋಷದಿಂದ ತನ್ನ ಪಕ್ಕದಲ್ಲಿಯ ವಾನರ ಪೊಲೀಸರ ಕೈ ಸೇರಿಸಿತು. ಮತ್ತೆ ಕಾಡಿನ ಪ್ರಾಣಿಗಳು ಬೆಕ್ಕು ಏನು ಮಾಡಿತೆಂದು ವಿಚಾರಿಸುತ್ತಿದ್ದಾಗ ಅದು ಬೆಚ್ಚಿ ಹೇಳಿತು, ನಾನು ಕೇವಲ ಪರದೆಯಾಗಲು ಹೋಗಿದ್ದೆ. ಈ ಅನೇಕ ಸಾಹಸಗಳನ್ನು ಅನುಭವಿಸಿ ಕ್ಯಾಟ್ ಪೊಲೀಸ್ ಕಾಡಿನಲ್ಲಿ ಎಲ್ಲರ ಪ್ರಿಯನಾದರು. ನೀವು ಈ ಕಥೆಯನ್ನು ಯಾವ ರೀತಿಯಲ್ಲಿ, ಚಾರಿತ್ರಿಕವಾಗಿ ಅಥವಾ ಹಾಸ್ಯ ಶೈಲಿಯಲ್ಲಿ ನವೀಕರಿಸಲು ಬಯಸುತ್ತೀರಿ? ಕ್ಯಾಟ್ ಪೊಲೀಸ್ ಕಥೆ ಒಂದು ರಮಣೀಯ ಮತ್ತು ಹಾಸ್ಯಭರಿತ ಕಥೆಯಾಗಿ ಕಟ್ಟಿಕೊಡಬಹುದಾಗಿದೆ. ಇಲ್ಲಿದೆ ನಿಮ್ಮ ಕೈಗೆ ಹಿಡಿದ ಪ್ರಾರಂಭ. ಕ್ಯಾಟ್ ಪೊಲೀಸ್ ಸಾಹಸ ಕಥೆ. ಒಮ್ಮೆ ಹಳ್ಳಿ ಬಳಿ ಒಂದು ದೊಡ್ಡ ಕಾಡು ಇತ್ತು. ಆ ಕಾಡಿನಲ್ಲಿ ಹಲವು ಪ್ರಾಣಿ ಕುಟುಂಬಗಳು ಶಾಂತಿಯಾಗಿ ಬಾಳುತ್ತಾ ಇದ್ದವು. ಆದರೆ ಒಂದು ದಿನ ಕಾಡಿನಲ್ಲಿ ನೀವು ಈ ಕಥೆಯನ್ನು ಯಾವ ರೀತಿಯಲ್ಲಿ, ಚಾರಿತ್ರಿಕವಾಗಿ ಅಥವಾ ಹಾಸ್ಯ ಶೈಲಿಯಲ್ಲಿ ನವೀಕರಿಸಲು ಬಯಸುತ್ತೀರಿ? ಹೊಸ ಪಾತ್ರವನ್ನು ತುಂಬಾ ಗಂಭೀರವಾಗಿ ಸ್ವೀಕರಿಸಿತು. ತನ್ನ ಹಂಚು ಹಾಕುವ ಕೌಶಲವನ್ನು, ವೇಗವನ್ನು ಮತ್ತು ಚಲನೆಗಳಲ್ಲಿ ನಿಶ್ಚಲತೆಯನ್ನು ಬಳಸಿಕೊಂಡು ಅದು ಕಳ್ಳಾಟ ಕಣಗಳ ಎಲ್ಲ ದ್ವೇಷ ಯತ್ನಗಳನ್ನು ವಿಫಲಗೊಳಿಸಿತು. ಹಾಸ್ಯಭರಿತ ತಿರುವು. ಒಂದು ದಿನ ಬೆಕ್ಕು ಕಳ್ಳನನ್ನು ಹಿಡಿಯಲು ಹೋಗಿ ತನ್ನ ಹಾಸ್ಯದ ಪ್ರೇಮದ ದೋಷದಿಂದ ತನ್ನ ಪಕ್ಕದಲ್ಲಿಯ ವಾನರ ಪೊಲೀಸರ ಕೈ ಸೇರಿಸಿತು. ಮತ್ತೆ ಕಾಡಿನ ಪ್ರಾಣಿಗಳು ಬೆಕ್ಕು ಏನು ಮಾಡಿತೆಂದು ವಿಚಾರಿಸುತ್ತಿದ್ದಾಗ ಅದು ಬೆಚ್ಚಿ ಹೇಳಿತು, ನಾನು ಕೇವಲ ಪರದೆಯಾಗಲು ಹೋಗಿದ್ದೆ. ಈ ಅನೇಕ ಸಾಹಸಗಳನ್ನು ಅನುಭವಿಸಿ ಕ್ಯಾಟ್ ಪೊಲೀಸ್ ಕಾಡಿನಲ್ಲಿ